ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಮಧು ಸಿಂಪಲ್ ಲೈಫ್ ಕನ್ನಡ ಲವ್. ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ಫ್ರೆಂಡ್ಸ್, ಇವಾಗ ಎಲ್ಲ ಕೆಲಸ ಆಗೈತೆ ನೋಡ್ರಿ. ಅಡುಗೆನೂ ಆಯಿತು, ಪೂಜೆನೂ ಆಯಿತು, ಪಾತ್ರೆ ಬಟ್ಟೆ ಕೂಡ ಎಲ್ಲನೂ ಕೆಲಸ ಮುಗಿಸಿ ಹನುಮಂತೇವ್ರಿಗೆ ಹೊಂಟೀನಿ. ಇಲ್ಲಿ ನೋಡ್ತಿರ್ಬೋದು, ಹಾಲು ಕೂಡ ಕಾಯಿಸೀನಿ, ರೊಟ್ಟಿ ಕೂಡ ಮಾಡೀನಿ ನೋಡ್ರಿ. ಇವಾಗ ಬೇಸಿಗೆ ಐತ್ಲ, ಮಧ್ಯಾಹ್ನಕ್ಕೆ ಈಗ ಆಗುವಷ್ಟು ರೊಟ್ಟಿ ಮಾಡಿಬಿಟ್ಟಿನಿ. ನಾಳೆ ಪಡ್ಡು ಮಾಡ್ಬೇಕಂತ ಅಕ್ಕಿ ಕೂಡ ನೆನೆಸಿಟ್ಟೆ. ಬಾಜಿ ನೋಡ್ರಿ, ಇಲ್ಲೇ ಹೀರೆಕಾಯಿ ಬಾಜಿ ಮಾಡೀನಿ, ಸ್ವಲ್ಪ ಮೂಲಂಗಿ ಬಾಜಿ ಮಾಡೀನಿ, ಸಾಂಬಾರು ಮಾಡೀನಿ. ಇದಿಷ್ಟು ಇವತ್ತಿನ ಅಡಿಗೆ. ಫ್ರೆಂಡ್ಸ್, ನಮ್ಮ ಋತ್ವಿಕನ ಎಕ್ಸಾಮ ಇನ್ನೂ ಮುಗ್ದಿಲ್ಲ ನೋಡ್ರಿ. ಸಪ್ತಕನ ಎಕ್ಸಾಮ ಮುಗಿದು ನಿನ್ನೆ ಲಾಸ್ಟ್ ಎಕ್ಸಾಮ್ ಮುಗೀತು. ಇವತ್ತು ಅವ್ನ ಸ್ಕೂಲ ಹಾಲಿಡೇ ಆಯ್ತು. ಇವತ್ತಿಂದ ಮನೆಯೊಳಗದಾನು. ಋತ್ವಿಕ ಸ್ಕೂಲಿಗೆ ಹೋಗ್ಯಾನು. ಅವನು ಒಂದಿನ ಎಕ್ಸಾಮ್ ಇರುತ್ತೆ, ಒಂದಿನ ಕ್ಲಾಸ್ ಇರುತ್ತೆ, ಒಂದಿನ ಬಿಟ್ಟು ಒಂದಿನ ಒಂದು ಎಕ್ಸಾಮ್ ಇರ್ತಾವೆ. ಹಾಗಾಗಿ ಇವತ್ತು ಕ್ಲಾಸ್ ಐತಿ, 1 ಗಂಟೆಗೆ ಬರ್ತಾನು. ದಿನಾಲು 1 ಗಂಟೆವರೆಗೂ ಅವ್ರು ಸ್ಕೂಲ್ ಇರ್ತೈತಿ. ಒಂದಿನ ಎಕ್ಸಾಮು, ಒಂದಿನ ಕ್ಲಾಸು. ಹಾಗಾಗಿ ಅವನು ಕ್ಲಾಸಿಗೆ ಹೋಗ್ಯಾನು. ಇವನು ಸ್ಕೂಲ್ ಸೂಟಿ ಐತಿ, ಇವನು ಮನೆಯಾಗದಾನು. ಈಗ ನಾವಿಬ್ಬರು ಎಲ್ಲ ಕೆಲಸ ಮುಗಿಸ್ಕೊಂಡು ಹನುಮಂತೇವ್ರಿಗೆ ಹೋಗಿ ಬರ್ತೀವಿ. ಇವತ್ತು ಸ್ಯಾಟರ್ಡೆ ಐತಿ ನೋಡ್ರಿ. ಹನುಮಂತೇವ್ರಿಗೆ ಹೋಗಿ ಬರ್ತೀವಿ. ಹನುಮಂತೇವ್ರಿಗೆ ಹೋಗಿ ಆ ಕಡೆ ಸ್ವಲ್ಪ ಸೈಟ್ ಕಡೆ ಹೋಗಿ ಬರ್ತೀವಿ. ಸೈಟ್ ಒಳಗೆ ವರ್ಕ್ ನಡೆದೈತಿ. ಏನು ವರ್ಕ್ ನಡೆದೈತಿ ಅಂಥೇಳಿ ಅಲ್ಲೇ ಹೋಗಿ ತೋರಿಸ್ತೀನಿ ನಿಮಗೆ. ಮಾರ್ನಿಂಗ್ 6 ಗಂಟೆಯಿಂದ ಕೆಲಸ ನಡೆದೈತಿ. ನಮ್ಮ ಯಜಮಾನ್ರು 6 ಗಂಟೆ ಕನ ಆಳು ಬಂದಾವು. ಮುಂಜಾನೆ 6 ಗಂಟೆ ಕನ ಹೋಗ್ಯಾರು. 6 ಗಂಟೆಯಿಂದನೂ ಅಲ್ಲೇ ವರ್ಕ್ ನಡೆದೈತಿ. ವರ್ಕ್ ಮೇಲೆ ಅದಾರೀಗ. ನೋಡು ನೀವು ಏನು ವರ್ಕ್ ನಡೆದೈತೆ ಅಂಥೇಳಿ ವಿಡಿಯೋ ಮಾಡ್ತೀನಿ. ಬನ್ನಿ ಫ್ರೆಂಡ್ಸ್, ಇವಾಗ ಹೋಗೋಣ. ತಗೋಪ್ಪ ಅವನು ಉದ್ಬತ್ತಿ ತಗೋ, ಹೂ ತಗೋ. ಫ್ರೆಂಡ್ಸ್, ದೇವಸ್ಥಾನಕ್ಕೆ ಹೋಗಿ ದರ್ಶನ ಮಾಡಿಕೊಂಡು ಈಗ ನೆಕ್ಸ್ಟ್ ನಾನು ಸೈಟಿಗೆ ಬಂದು ದೇವಸ್ಥಾನದಲ್ಲಿ ವಿಡಿಯೋ ಮಾಡ್ಕೊಳ್ಳಿಲ್ಲ. ಒಂದು 2-3 ಸರ್ತಿ ನಾನು ವಿಡಿಯೋ ಮಾಡಿ ಹಾಕಿದ್ದೆ ಆಂಜನೇಯ ದೇವಸ್ಥಾನದ್ದು. ಈಗ ಸೈಟಿಗೆ ಬಂದೀನಿ ನೋಡ್ರಿ. ಸೈಟಲ್ಲಿ ಏನು ವರ್ಕ್ ನಡೆದೈತಿ ಅಂದರೆ, ಇವಾಗ ಕಲ್ಲು ಹಾಕೋ ವರ್ಕ್ ನಡೆದೈತಿ. ಕಲ್ಲು ಹಾಕೋದಂದ್ರೆ ಈಗ ಸೈಟ್ ಇರ್ತಾವೆ ನೋಡ್ರಿ, ಸೈಟ್ ಸೈಜ್ ಮೆಜರ್ಮೆಂಟ್ ಮಾಡಿಬಿಟ್ಟು ಕಲ್ಲು ಹಾಕಬೇಕಾಗಿರ್ತೈತಿ. ಸೈಟಿಗೆ 4 ಮೂಲೆಗೆ ಒಂದೊಂದು ಕಲ್ಲು ಹಾಕಬೇಕಾಗಿರ್ತೈತಿ. ಇದೇ ರೀತಿ ಇಡೀ ಭೂಮಿ ತುಂಬಾನು ಎಲ್ಲ ಸೈಟ್ಗಳನ್ನು ಮೆಜರ್ಮೆಂಟ್ ಮಾಡಿ ಮಾರ್ಕ್ ಮಾಡಿ ಕಲ್ಲು ಹಾಕಬೇಕಾಗಿರ್ತೈತಿ. ಮಾರ್ನಿಂಗ್ನ ಲೇಬರ್ಸ್ ಬಂದಾರು, ಯಜಮಾನ್ರು ಕೂಡ ಬಂದು ಅಲ್ಲಿ ಕಲ್ಲು ಹಾಕಾಕತ್ತಾರು. ಕಲ್ಲು ಯಾವ ರೀತಿ ಹಾಕ್ಯಾರ ಅನ್ನೋದು 1-2 ಕಲ್ಲು ತೋರಿಸ್ತಾನೆ ನಾನು. ಇಡೀ ಹೊಲ ಎಲ್ಲ ಅಡ್ಡಾಡಿ ಕಲ್ಲು ತೋರಿಸ್ಲಿಕ್ಕೆ ಆಗಂಗಿಲ್ಲ. ನಾನು ಬೇಗ ಮನೆಗೆ ಹೋಗ್ತೀನಿ. ಇಲ್ಲಿ 1-2 ಕಲ್ಲುಗಳನ್ನು ತೋರಿಸ್ತಾನೆ ನೋಡ್ರಿ. ಇಲ್ಲದ ನೋಡ್ರಿ, ಆ ಕಡೆ ಒಂದದ ದೂರಿಂದ ಕಾಣಿಸ್ತದಿಲ್ಲೇನೋ, ಇದು ಹತ್ತಿರದಿಂದ ತೋರಿಸಾಕ್ತೀನಿ. ಇನ್ನೊಂದು ಇಲ್ಲಿ ತೋರಿಸ್ತಾನೆ ನೋಡ್ರಿ. ಈ ರೀತಿ ನೆಲವನ್ನು ನಗದ್ಬಿಟ್ಟು ಕಲ್ಲು ಹಾಕ್ತಾರೆ. ಎಲ್ಲ ಸೈಟಿಂದು ಮೆಜರ್ಮೆಂಟ್ ಮಾಡಿ ಈ ರೀತಿ ಮೊದಲಿಗೆನ ಕಲ್ಲು ಹಾಕೊಂಡು ಬಿಡ್ತಾರೋ. ಇನ್ನು ನೆಕ್ಸ್ಟ್ ನಾನು ಮನೆಗೆ ಹೊರಡ್ತೀನಿ. ಫ್ರೆಂಡ್ಸ್, ಇದು ನೆಕ್ಸ್ಟ್ ಡೇ ಸಂಡೇ ಹುಣ್ಣಿಮೆ ದಿವಸದ ಲಾಗ್ ನೋಡ್ರಿ. ಸಾಯಂಕಾಲ ನಾನು ಹೋಳಿಗೆ ಮಾಡಾಕ್ತೀನಿ. ಮಾರ್ನಿಂಗ ಹೋಳಿಗೆ ಮಾಡಲಿಲ್ಲ, ಹುಣ್ಣಿಮೆ ದಿವಸ ಹೋಳಿಗೆ ಮಾಡೋದಿರುತ್ತೆ. ನಾನು ನಿನ್ನೆ ಸ್ವಲ್ಪ ಪಡ್ಡು ಮಾಡಲಿಕ್ಕೆ ಹಿಟ್ಟನ್ನು ಹಾಕಿದ್ದೆ, ಆಗಲೇ ತೋರಿಸಿದೆ ನಿಮಗೆ ವಿಡಿಯೋ ಒಳಗೆ. ನಾನು ದೇವಸ್ಥಾನಕ್ಕೆ ಹೋಗ್ಬೇಕಾದ್ರೆ ಅಡುಗೆ ತೋರಿಸುವಾಗ ನನಗೆ ಇವತ್ತು ಹುಣ್ಣಿಮೆ ಹೋಳಿಗೆ ಮಾಡ್ಬೇಕನ್ನೋದು ಲಕ್ಷ್ಯಕ್ಕೆ ಇಲ್ಲ. ಸೋಮವಾರ ದಿವಸ ಬಣ್ಣ ಐತಿ, ಮಕ್ಕಳಿಗೆಲ್ಲ ರಜೆ ಕೊಟ್ಟಾರು, ಅದೊಂದೇ ತಲೆಯಲ್ಲಿತ್ತು. ಹೋಳಿಗೆ ಮಾಡೋದು ಹುಣ್ಣಿಮೆ ಮಾಡೋದು ಅಷ್ಟೊಂದು ಲಕ್ಷ್ಯಕ್ಕೆ ಬರಲಿಲ್ಲ. ಹಾಗಾಗಿ ನಾನು ಪಡ್ಡಿನ ಹಿಟ್ಟು ರೆಡಿ ಮಾಡಿದ್ದೆ. ಇನ್ನು ಅದನ್ನು ವೇಸ್ಟ್ ಮಾಡೋದು ಬೇಡ ಅಂಥೇಳಿ ಹುಣ್ಣಿಮೆ ದಿವಸ ಮಾರ್ನಿಂಗ ಪಡ್ಡು ಮಾಡಿದೆ. ಮಧ್ಯಾಹ್ನ ಊಟಕ್ಕೆ ಚಪಾತಿ ಪಲ್ಯ ಮಾಡ್ಕೊಂಡಿದ್ದೆ. ಮಧ್ಯಾಹ್ನ ಮಾಡಿ ಎಲ್ಲ ಊಟ ಮಾಡಿದ ಮೇಲೆ ಮತ್ತೆ ನಾನು ಸ್ನಾನ ಮಾಡಿಕೊಂಡು ಸಾಯಂಕಾಲ ಬೇಳೆ ಹಾಕಿ ಸಾಯಂಕಾಲ ಹೋಳಿಗೆ ಮಾಡಾಕ್ತೇನೆ. ಹೋಳಿಗೆ ಮಾಡೋದು ತಪ್ಸೋ ಹಾಗೇನ ಇಲ್ಲ, ಹುಣ್ಣಿಮೆ ಮಾಡಲೇಬೇಕು. ನಮ್ಮ ಸೈಡ್ ಕಾಮನ್ ಅನ್ಸುಡ್ತಾರೆ, ಎಲ್ಲ ಕಡೆನೂ ಕಾಮನ್ ಸೆಲೆಬ್ರೇಷನ್ ಮಾಡ್ತಾರಂತ ಅನ್ಕೋತೀನಿ. ಹಾಗಾಗಿ ಕಾಮಣ್ಣನ ನೈವೇದ್ಯಕ್ಕೆ ಅಂಥೇಳಿ ಹೋಳಿಗೆ ಮಾಡಿ ಎಡೆ ಕೊಡಬೇಕು. ನಾನು ಇಲ್ಲಿ ಹೋಳಿಗೆ ಮಾಡಾಕತ್ತೀನಿ ಇವತ್ತು ನೋಡ್ರಿ. ಹೋಳಿಗೆ ಜೊತೆ ಮಾವಿನಕಾಯಿ ಸೀಕರ್ಣಿ ಮಾಡಿ ನೋಡ್ರಿ. ಮಾವಿನಕಾಯಿ ಸೀಸನ್ ಬಂದೈತಿ, ಮಾರ್ಕೆಟಲ್ಲಿ ಮಾವಿನಕಾಯಿ ಸಿಗಾಗ್ತಾವೆ. ಇದು ನಾವು 4ನೇ ಸರ್ತಿ ನೋಡ್ರಿ ಸೀಕರ್ಣಿ ಮಾಡಿದ್ದು. ಒಂದು ಸರ್ತಿ ನಾನು ಲಾಗಲ್ಲಿ ಹಾಕಿಲ್ಲ, ವಿಡಿಯೋ ಮಾಡಿಲ್ಲ. ಒಂದು ಸರ್ತಿನೂ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿಲ್ಲ. ಈಗ 4ನೇ ಸರ್ತಿ ನಾವು ಸೀಕರ್ಣಿ ತಿನ್ನೋದು. ಮಾವಿನಕಾಯಿ ಸೀಸನ್ ಬಂತಂದ್ರೆ ಮಾರ್ಕೆಟಲ್ಲಿ ನೋಡಿದ ತಕ್ಷಣ ತೊಗೊಂಡು ಬರ್ತಾರೆ ನಮ್ಮ ಮನೆಯವರು. ಈಗ 15 ಡೇಸ್ ಬ್ಯಾಕ್ ಒಮ್ಮೆ ತಂದಿದ್ರು.
ಅವಾಗ ಒಂದು 2 ಸರ್ತಿ ಮಾಡಿದ್ವಿ. ಈಗ ಮತ್ತೆ ತಗೊಂಡ್ ಬಂದಾರು. ಮೊನ್ನೆ 1-2 ಕಾಯಿ ಕಲಿಸಿ ಶಿಕರ್ನಿ ಹೋಳಿಗೆ ಊಟ ಸೂಪರ್ ಆಗಿರ್ತೈತಿ ನೋಡ್ರಿ ಫ್ರೆಂಡ್ಸ್. ನಾನು ಅಡುಗೆ ಎಲ್ಲ ಮುಗಿಸಿ ರೆಡಿಯಾಗಿ ಕಾಮನಗ ನೈವೇದ್ಯ ಕೊಟ್ಟು ನೆಕ್ಸ್ಟ್ ಬೆಲ್ಲ ಹಂಚೋದಿರ್ತೈತಿ ನೋಡ್ರಿ. ಮಲ್ಲೈಗೆ ಬೆಲ್ಲ ಹಂಚೋದು ಕೂಡ ಮಾಡಿದೀವಿ. ನೈಟ್ ನೋಡ್ರಿ ಇದು ನಮ್ಮ ಏರಿಯಾದು ಕಾಮನ್ ಅನ್ಸೋದು. ಇಲ್ಲಿ ಮಕ್ಕಳು ಹೋಳಿ ಹುಣ್ಣಿ ಸೆಲೆಬ್ರೇಷನ್ ನೋಡ್ರಿ ಯಾವ ರೀತಿ ಮಾಡಾಕತ್ತಾರೋ. ಫುಲ್ ಖುಷಿಯಾಗಿ ಮಾಡಾಕತ್ತಾರ. ಗಂಡು ಮಕ್ಕಳ ಹಬ್ಬ ವರ್ಷಕ್ಕೆ ಒಂದು ಸರ್ತಿ ಬರ್ತಿರ್ತೈತಿ. ಎಕ್ಸಾಮ್ ಅದಾವು. ಎಕ್ಸಾಮ್ ಇದ್ರೂ ಕೂಡ ಹಬ್ಬ ಮಾಡಾಕತ್ತಾರು. ನಮ್ಮ ಋತ್ವಿಕಾ ಎಕ್ಸಾಮ್ ಅದಾವು. ನಮ್ಮ ಟೀಚರ್ ಬಣ್ಣ ಆಡಬೇಡ ಅಂದಾರು. ನಾನು ಆಡೋದಿಲ್ಲ ಮಮ್ಮಿ ಅಂತೇಳಿ ಅನ್ನಕತ್ತಿದ್ದ. ಇರ್ಲಿ ತಗೋರಪ್ಪ, ವರ್ಷಕ್ಕೆ ಒಂದು ಸರ್ತಿ ಇರ್ತೈತಿ ಹಬ್ಬ, ಆಡು ಏನಾಗಂಗಿಲ್ಲ, 1 ಅವರ್ ಆಡು, ಆಮೇಲೆ ಸ್ಟಡಿ ಮಾಡೋದು ಇದ್ದೇ ಇರ್ತೈತಿ ಅಂಥೇಳಿ ನಾವು ಆಟ ಆಡಲಿಕ್ಕೆ ಬಿಟ್ಟಿವಿ. ಈ 1 ಇಯರ್ಗೆ ಒಂದು ಸರ್ತಿ ಇರ್ತೈತಿ. ಗಂಡು ಮಕ್ಕಳ ಹಬ್ಬನ ಇರೋದಿಲ್ಲ, ಅವು ಇದೇ ಒಂದೇ ಇರ್ತೈತಿ. ಸ್ಟಡಿ ಯಾವಾಗಲೂ ಇರ್ತೈತಿ. ಮತ್ತು ಅವನು ಸ್ಟಡಿಗೆ ಪ್ರಿಪೇರ್ ಕೂಡ ಇದ್ದ. ಆಟ ಆಡಾಕತ್ತಾರ ನೋಡ್ರಿ. ಮಕ್ಕಳು ಅಷ್ಟು ಆಡಿದ್ರು, ನಾವು ಆಡಿದ್ದಿಲ್ಲ. ಮಕ್ಕಳದೆಲ್ಲ ಮುಗಿದ ಮೇಲೆ ಮತ್ತು ನಾವು ಕೂಡ ಬಣ್ಣ ಆಡಿದ್ದೀವಿ. ನೀವು ಯಾವ ರೀತಿ ಹೋಳಿ ಹಬ್ಬವನ್ನು ಸೆಲೆಬ್ರೇಷನ್ ಮಾಡಿದ್ರಿ ಅಂಥೇಳಿ ಕಮೆಂಟ್ ಮಾಡಿರಿ. ಪೂರ್ಣ ವಿಡಿಯೋವನ್ನು ನೋಡಿರಿ. ನಾವು ಯಾವ ರೀತಿ ಹೋಳಿ ಹಬ್ಬವನ್ನು ಸೆಲೆಬ್ರೇಷನ್ ಮಾಡಿದ್ವಿ ಅಂಥೇಳಿ ನಿಮಗೂ ಗೊತ್ತಾಗ್ತೈತಿ. ಮಕ್ಕಳದೆಲ್ಲ ಮುಗಿದ ಮೇಲೆ ನಮ್ಮ ಏರಿಯಾದವರೆಲ್ಲರೂ ಕುಡ್ಕೊಂಡು ನಾವು ಹಬ್ಬ ಮಾಡಿದ್ದೀವಿ. ಮೊದಲು ನಮ್ಮ ಮನೆಯವರು ಹಚ್ಚಿದ್ರು. ಅವ್ರು ಹಚ್ಚಿದ ತಕ್ಷಣ ನಮ್ಮದು ಹಬ್ಬ ಸ್ಟಾರ್ಟ್ ಆಗಿಬಿಡ್ತು. ಇನ್ನು ನೆಕ್ಸ್ಟ್ ಮುಂದಿನ ದಿನಗಳಲ್ಲಿ ನಮ್ಮ ಸೈಟದ್ದು ಮತ್ತು ನೆಕ್ಸ್ಟ್ ವರ್ಕ್ ಏನೇನು ಇರ್ತೈತಲ್ಲ ಅದೆಲ್ಲನೂ ನಿಮ್ಮ ಜೊತೆ ಶೇರ್ ಮಾಡ್ಕೋತಿರ್ತೀನಿ. ನಿಮಗೂ ಒಂದು ಐಡಿಯಾ ಬರಬೇಕಂತಂದ್ರೆ, ನಾಲೆಜ್ ಬರಬೇಕು ಸೈಟ್ ಬಗ್ಗೆ ಅಂತಂದ್ರೆ ನನ್ನ ವಿಡಿಯೋವನ್ನು ನೋಡ್ತಾ ಇರ್ರಿ. ಇಷ್ಟ ಆದರೆ ಲೈಕ್ ಮಾಡಿ, ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮೂಲಕ ತಿಳಿಸ್ರಿ. ಇನ್ನೂ ಯಾರಾದರೂ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ. ಸಬ್ಸ್ಕ್ರೈಬ್ ಬಟನ್ ಪಕ್ಕದಲ್ಲೇ ಬೆಲ್ಲೈಕನ್ ಇರ್ತೈತಿ. ಬೆಲ್ಲೈಕನ್ನನ್ನು ನೀವು ಪ್ರೆಸ್ ಮಾಡಿದರೆ ನಾನು ವಿಡಿಯೋ ಹಾಕಿದ ತಕ್ಷಣ ನಿಮಗೊಂದು ನೋಟಿಫಿಕೇಷನ್ ಬರ್ತೈತಿ. ನೋಟಿಫಿಕೇಷನ್ ಕ್ಲಿಕ್ ಮಾಡಿ ನನ್ನ ವಿಡಿಯೋವನ್ನು ನಾನು ವಿಡಿಯೋ ಅಪ್ಲೋಡ್ ಮಾಡಿದ ತಕ್ಷಣ ನೀವು ನೋಡ್ಬೋದು. ಇವಾಗ ನಮ್ಮ ಸೈಟಲ್ಲಿ ಕಲ್ಲು ಹುಗಿಯೋದಾಯಿತು. ಇನ್ನು ನೆಕ್ಸ್ಟ್ ಡ್ರೈನೇಜ್ ವರ್ಕ್ ಇರ್ತೈತಿ, ಗಟ್ರ್ ವರ್ಕ್ ಇರ್ತೈತಿ, ರೋಡ್ ವರ್ಕ್ ಇರ್ತೈತಿ. ಅದೆಲ್ಲ ಆದಮೇಲೆ ಸ್ವಲ್ಪ ಅದೆಲ್ಲಕ್ಕೂ ಮುಂಚೆ ಸ್ವಲ್ಪ ಬೋರ್ವೆಲ್ ಹಾಕಬೇಕು. ಹಾಗೆ ಮನೆ ಕನ್ಸ್ಟ್ರಕ್ಷನ್ ಎಲ್ಲದು ಪ್ರತಿಯೊಂದು ವಿಡಿಯೋ ಬರ್ತಿರ್ತಾವೆ. ಮಿಸ್ ಮಾಡದೆ ವಿಡಿಯೋವನ್ನು ನೋಡ್ತಿರ್ರಿ. ಇನ್ನು ಕರಿ ದಿವಸ ನೋಡ್ರಿ, ನಮ್ಮ ಕಡೆ 2 ದಿವಸ ಹೋಳಿಗೆ ಮಾಡ್ತಾರೆ. ಹುಣ್ಣಿಮೆ ದಿವಸನೂ ಹೋಳಿಗೆ ಮಾಡ್ತಾರೆ. ಇಲ್ಲೇ ಬಣ್ಣ ಆಡಿದ ಮೇಲೆ ಹೊಯ್ಕೊಂಡವ್ರ ಬಾಯಿಯೊಳಗೆ ಹೋಳಿಗೆ ತುಪ್ಪ ಅಂಥೇಳಿ ಒಂದು ಶಾಸ್ತ್ರ ಐತಿ. ಅವತ್ತಿನ ದಿವಸ ಹೊಯ್ಕೊಂಡು ಎಲ್ಲ ಬಣ್ಣ ಆಡಿದ ಮೇಲೆ ಫ್ರೆಶ್ ಆಗಿ ಗಂಡು ಮಕ್ಕಳಿಗೆ ಹೋಳಿಗೆ ತುಪ್ಪ ತಿನ್ನಿಸ್ಬೇಕಂತ ಹೇಳಿ ಕಂಪಲ್ಸರಿ ಮಿಸ್ ಮಾಡದೆ ತಿನ್ನಿಸ್ಬೇಕಂತ ಹೇಳ್ತಾರೆ. ಅವತ್ತು ಕೂಡ ಹೋಳಿಗೆ ಮಾಡಿರ್ತೀವಿ. ಗಂಡು ಮಕ್ಕಳೆಲ್ಲ ಬಣ್ಣ ಆಡಿದ ಮೇಲೆ ಬಂದು ಹೋಳಿಗೆ ತುಪ್ಪ ತಿನ್ನಲೇಬೇಕದು ಸ್ವಲ್ಪ ಆದರೂ. ಇವಾಗೆಲ್ಲ ಪಾರ್ಟಿ ಅಂಥೇಳಿ ಅದು ಇದು ಮಾಡ್ತಾರೆ. ಹಾಗೆ ಮಧ್ಯಾಹ್ನ ಊಟ ಎಲ್ಲ ಮುಗಿದ ಮೇಲೆ ಇವತ್ತು ಕರಿ ನೋಡ್ರಿ, ಕರಿ ದಿನಾನ ಎಂಡ್ ಮಾಡ್ಬೇಕಂಥೇಳಿ ಸಾಯಂಕಾಲ ಏನಾದರೂ ಸ್ವಲ್ಪ ಕರಿಬೇಕಂತ. ಬಜ್ಜಿ, ಹಪ್ಪಳ, ಸಂಡಿಗೆ ಈ ಥರ ಏನಾದರೂ ಕರಿಬೇಕಂತ. ಕರಿಯನ್ನು ಎಂಡ್ ಮಾಡಲಿಕ್ಕೆ, ಹೋಳಿಯನ್ನು ಸಮಾಪ್ತಿ ಮಾಡಲಿಕ್ಕೆ. ಹಾಗೆ ನಾನು ಸಾಯಂಕಾಲ ಬಾಂಬೆ ರವದ್ದು ವಡ ಮಾಡಿದ್ದೆ. ಈ ವಡಾದ ರೆಸಿಪಿಯನ್ನು ಪೂರ್ಣ ಹಾಕಿಲ್ಲ ನಾನು, ವಿಡಿಯೋ ಭಾಳ ಲಾಂಗ್ ಆಗ್ತೈತೆ ಅಂಥೇಳಿ. ವಡ ನೋಡ್ರಿ ಎಷ್ಟು ಸೂಪರಾಗಿ ಬಂದಾವು, ಕ್ರಿಸ್ಪಿಯಾಗಿ ಬರ್ತಾವೆ. ಬಾಂಬೆ ರವದ್ದು ವಡ, ಚಟ್ನಿ. ಸಾಯಂಕಾಲ ಮಕ್ಕಳಿಗೆ ಸ್ನ್ಯಾಕ್ಸ್ ಅಂಥೇಳಿ ಕರಿಯನ್ನು ಮುಕ್ತಾಯ ಮಾಡಲಿಕ್ಕೆ ಬಾಂಬೆ ರವದ್ದು ವಡ ಮಾಡಿದ್ದೆ. ಇವತ್ತಿನ ದಿವಸ ಈ ರೀತಿ ಹೋಯ್ತು ನೋಡ್ರಿ. ಸ್ಯಾಟರ್ಡೇ ಮತ್ತು ಸಂಡೇ, ಮಂಡೇ 3 ದಿನದ ಲಾಗನ್ನು ನಿಮ್ಮ ಜೊತೆ ಒಂದೇ ವಿಡಿಯೋಲ್ಲಿ ಶೇರ್ ಮಾಡ್ಕೊಂಡಿನಿ. ಈ ಒಂದು ವಾರದಿಂದ ನನಗೆ ವಿಡಿಯೋ ಮಾಡಲಿಕ್ಕೂ ಆಗಿಲ್ಲ, ಅಪ್ಲೋಡ್ ಮಾಡಲಿಕ್ಕೂ ಆಗಿಲ್ಲ. ಮಕ್ಕಳ ಎಕ್ಸಾಮ್ ನಡೆದವು. ಹಾಗಾಗಿ ಯೂಟ್ಯೂಬಕ್ಕೆ ಅಷ್ಟೊಂದು ನಾನು ಟೈಮ್ ಕೊಟ್ಟಿಲ್ಲ. ವಿಡಿಯೋ ನೋಡಿದ್ದಕ್ಕೆ ಎಲ್ಲರಿಗೂ ಧನ್ಯವಾದಗಳು.